ತುಲಾ ರಾಶಿ. ನಿಮ್ಮ ರಾಶಿಗೆ ಈ ದಿನ ಬಹಳ ಒಳ್ಳೆಯ ಸಮಯ. ಅವಿವಾಹಿತರಿಗೆ ವಿವಾಹ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುವ ಸೂಚನೆ, ಸರಕಾರ ಮೂಲದ ಉದ್ಯೋಗ ಮಾಡುವವರಿಗೆ ಪ್ರಮೋಷನ್ ಬಡ್ತಿ ಯೋಗಾದಿಗಳು, ಮೇಲಾಧಿಕಾರಿಗಳಿಂದ ಒಳ್ಳೆಯ ಸಹಾಯ ದೊರಕುವಂಥ ಸಾಧ್ಯತೆ, ವ್ಯಾಪಾರಿಗಳಿಗೆ ಈ ದಿನ ಅನಿರೀಕ್ಷಿತ ಲಾಭ ಉಂಟಾಗುವುದು, ಕಾಂಟ್ರಾಕ್ಟರ್ಗಳಿಗೆ ಈ ದಿನ ಹೊಸ ಕರ್ತವ್ಯ ಪ್ರಾಪ್ತಿಯಾಗುವ ಸಾಧ್ಯತೆ, ಗಡಿಬಿಡಿಯಿಂದ ಲೆಕ್ಕಾಚಾರದ ಸಮಸ್ಯೆಯಿಂದ ನಷ್ಟ ಸಂಭವಿಸುವ ಸಾಧ್ಯತೆ, ಅಮೂಲ್ಯ ವಸ್ತು ಕಳೆದು ಹೋಗುವುದು ಅಥವಾ ಬಿಟ್ಟು ಹೋಗುವುದು, ಇದರಿಂದ ಮಾನಸಿಕ ಖಿನ್ನತೆಯೂ ಬರಬಹುದು. ಸ್ವಲ್ಪ ಮಿಶ್ರ ಶುಭ ಅಶುಭಾದಿಗಳು ಇರುವಂತಹ ದಿನ ತುಲಾರಾಶಿಯವರಿಗೆ. ಸಮಾಧಾನ, ಸಹನೆ ಮತ್ತು ಜವಾಬ್ದಾರಿಯುಕ್ತವಾದ ಕರ್ತವ್ಯ ಮಾಡಿದರೆ ಲಾಭ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಈ ದಿನ ಮಾಡಬೇಕಾದದ್ದು ಗಣಪತಿಯ ಸೇವೆ, ಹಾಗೆಯೇ ನಾಗದೇವರ ಆರಾಧನೆಯನ್ನು ಮಾಡುವುದು ಒಳ್ಳೆಯದು. ವೃಶ್ಚಿಕ ರಾಶಿ. ಈ ರಾಶಿಯವರಾದ ನಿಮಗೆ ಈ ದಿನ ಆರ್ಥಿಕ ಪ್ರಗತಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಸ್ವಂತ ವ್ಯವಹಾರ ಮಾಡುವವರಿಗೆ ಉತ್ತಮವಾದಂತಹ ಲಾಭದಾಯಕವಾದ ವ್ಯವಹಾರ, ಮೇಲಾಧಿಕಾರಿಗಳಿಂದ ಪ್ರಶಂಸೆ, ರಕ್ಷಣಾ ಇಲಾಖೆಯವರಿಗೆ ಒಳ್ಳೆಯ ನಿಮ್ಮ ಸಾಧನೆಗೆ ಕೀರ್ತಿ ಗೌರವ ದೊರಕುವಂತಹ ದಿನ. ಶ್ರಮದಲ್ಲಿ ಆರೋಗ್ಯದ ವ್ಯತ್ಯಾಸಗಳಿರುತ್ತೆ. ಭೂಮಿ, ಮನೆ, ವಾಹನ ಪಡೆದುಕೊಳ್ಳುವ ಅಥವಾ ನಿರ್ಮಾಣ ಮಾಡುವ ಯೋಗಗಳು ಎದುರಾಗುತ್ತೆ. ಅವಿವಾಹಿತರಿಗೆ ವಿವಾಹ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಅಲ್ಲದೆ ಪ್ರೇಮ ಪ್ರಕರಣದ ಸಮಸ್ಯೆಯೂ ಕಾಣಬಹುದು. ಅದರಿಂದ ತಿಳಿದು ವ್ಯವಹರಿಸಿ, ಒಳ್ಳೆಯ ಸಮಯ, ಹೆಚ್ಚಿನ ಶ್ರಮವಹಿಸಿ ಶುಭ ಫಲ ನಿಮ್ಮದಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೇವರ ಪೂಜೆ, ಸೂರ್ಯನಾರಾಯಣ ಪ್ರಾರ್ಥನೆ ಅಥವಾ ಶಿವದೇವರ ರುದ್ರಾಭಿಷೇಕವನ್ನು ಮಾಡುವುದು ಬಹಳ ಒಳ್ಳೆಯದು. ಧನುರಾಶಿ. ನಿಮ್ಮ ಪಾಲಿಗೆ ಈ ದಿನ ಬಹಳ ಒಳ್ಳೆಯ ಅವಕಾಶ ಇದೆ. ಆದರೂ ಸೂಕ್ತ ಸಮಯಕ್ಕೆ ಕರ್ತವ್ಯ ನಿಧಾನಗತಿಯಾಗುವುದರಿಂದ ಖಿನ್ನತೆಯ ಮನಸ್ಥಿತಿ, ಆರ್ಥಿಕ ಸ್ಥಿತಿಯಲ್ಲಿ ವ್ಯತ್ಯಾಸ, ವ್ಯಾಪಾರದಲ್ಲಿ ವ್ಯತ್ಯಾಸ, ಪ್ರಯಾಣದಲ್ಲಿ ಜಾಗ್ರತೆ, ದೂರ ಪ್ರಯಾಣದ ವಿಷಯದಲ್ಲಿ ಚಿಂತನೆಯನ್ನು ಅಥವಾ ತಿಳಿದು ವ್ಯವಹರಿಸಿ. ಇಚ್ಛಿಸಿದ ಕರ್ತವ್ಯವು ನಿಧಾನವೋ ಪ್ರತಿಕೂಲವೋ ಆಗಿ ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಇರುವ ಅನುಭವಗಳು ಉಂಟಾಗುತ್ತೆ. ಪೂರ್ವಾರ್ಜಿತ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಸಂಭವ್ಯ. ಶತ್ರುಭಯಾದಿಗಳಿಂದ ಧನನಷ್ಟ ಯೋಗಾದಿಗಳು ಉಂಟಾಗುತ್ತೆ. ನಿಮ್ಮದೇ ಸರಿ ಅಂದುಕೊಳ್ಳುವ ಸಿದ್ಧಾಂತವು ನಿಮಗೆ ನಷ್ಟ ಪ್ರಾಪ್ತವಾಗುವ ಲಕ್ಷಣ ಇದೆ. ಅದರಿಂದಾಗಿ ಧನುರಾಶಿಯವರು ಈ ದಿನ ಆದಷ್ಟು ಸಮಾಧಾನ ಮತ್ತು ಯಾವುದೇ ನವೀನಕೃತ ಕರ್ತವ್ಯಕ್ಕೆ ನಿರ್ಧಾರವನ್ನು ಮಾಡದೆ ಸೈಲೆಂಟ್ ಆಗಿರುವುದು ನಿಮ್ಮ ಪಾಲಿಗೆ ಶುಭ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ ಅಥವಾ ಸತ್ಯನಾರಾಯಣ ದೇವರ ಆರಾಧನೆ ಮಾಡಿ. ಮಕರ ರಾಶಿ. ನಿಮ್ಮ ರಾಶಿಗೆ ಈ ದಿನ ಬಹಳ ಒಳ್ಳೆಯ ಅವಕಾಶಗಳು ಎದುರಾಗುವ ದಿನ. ಮಾತಾಪಿತೃಗಳ ಭೂ ಸಂಪತ್ತು ಪ್ರಾಪ್ತಿಯಾಗುವಂತಹ ದಿನ, ಅಥವಾ ಮನೆಯನ್ನು ಪುನರ್ಜೀವನ ಅಥವಾ ಅಭಿವೃದ್ಧಿಗೊಳಿಸುವ ಅಥವಾ ನವೀನಕೃತಗೊಳಿಸುವಂತಹ ಪ್ರಯತ್ನ. ಆರ್ಥಿಕ ಸ್ಥಿತಿಯ ಪ್ರಗತಿ ಕಾಣುತ್ತೀರಾ. ವಾಹನ ಖರೀದಿ ಮಾಡುವ ಚಿಂತನೆ ಇರುತ್ತೆ. ಬೇರೆ ವ್ಯಾಪಾರ ಮಾಡುವ, ಭೂಮಿಯ ವ್ಯಾಪಾರ ಮಾಡುವ ಯೋಗಗಳು ಉಂಟಾಗುತ್ತೆ. ಫಸಲು ಪ್ರದೇಶ ಪಡೆದುಕೊಳ್ಳುವ ಯೋಗಗಳಿರುತ್ತೆ. ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಕೆಲವು ನಿಮ್ಮ ಸೇವಕರಿಂದ ಅಸಮಾಧಾನವಾಗುವ ಘಟನೆಗಳೂ ಇರುತ್ತೆ. ಅದರಿಂದ ತಿಳಿದು ಸಮಾಧಾನವಾಗಿ ಈ ದಿನ ಕರ್ತವ್ಯ ಮಾಡಿದರೆ ಮಕರ ರಾಶಿಯವರಿಗೆ ಒಳ್ಳೆಯದು. ತಾವು ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡಿ, ಹಾಗೇ ವಿಷ್ಣು ಸಹಸ್ರ ನಾಮಪಾರಾಯಣ ಮಾಡಿ. ಕುಂಭರಾಶಿ. ನಿಮ್ಮ ರಾಶಿಗೆ ಈ ದಿನ ಬಹಳ ಅವಕಾಶಗಳು ಎದುರಿಗೆ ಬಂದು ನಿಲ್ಲುವ ದಿನ, ಪ್ರಯಾಣ ಮಾಡುವಂತಹ ದಿನ, ನಿಮ್ಮ ಸಾಧನೆಗೆ ಪ್ರಶಂಸೆಗಳು ಪಡೆದುಕೊಳ್ಳುವಂತಹ ದಿನ, ಶ್ರಮದಿಂದ ಸಂಪತ್ತು ಪಡೆದುಕೊಳ್ಳುವ ಸಾಧ್ಯತೆಯು, ಅಲಂಕಾರ ವಸ್ತುಗಳನ್ನು ಪಡೆದುಕೊಳ್ಳುವ
ಗ್ರಹ ಉಪಯೋಗಿ ವಸ್ತುಗಳನ್ನು ಪಡೆದುಕೊಳ್ಳುವ ಯೋಗಾದಿಗಳುಂಟಾಗುತ್ತೆ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗದಲ್ಲಿ ಅಭಿಷ್ಟ ಫಲ, ಹೊಸ ಹೊಸ ವ್ಯಕ್ತಿಗಳ ಪರಿಚಯದಿಂದಾಗಿ ವ್ಯವಹಾರದಲ್ಲಿ ಹೊಸ ಬದಲಾವಣೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಬಹುತೇಕವಾಗಿ ಕುಂಭರಾಶಿಯವರಿಗೆ ಈ ದಿನ ಶುಭ. ತಾವು ಮಾಡಬೇಕಾದಂಥ ಈ ದಿನ ದೇವರ ಆರಾಧನೆ, ನಾಗದೇವರ ಸೇವೆ, ಮಹಾಗಣಪತಿಯ ಸೇವೆಯನ್ನು ಮಾಡಿ. ಮೀನರಾಶಿ, ನಿಮಗೆ ಈ ದಿನ ಮಂಗಳ ಕೆಲಸಕ್ಕೆ ಧನ ವಿನಿಯೋಗ, ಮಕ್ಕಳ ಶುಭ ಕೆಲಸಕ್ಕಾಗಿ ಧನ ವಿನಿಯೋಗ, ವ್ಯವಹಾರದ ಶುಭ ನಿರ್ಧಾರಕ್ಕಾಗಿ ಧನ ವಿನಿಯೋಗ, ಹೊಸ ಸ್ಥಳ ಪಡೆದುಕೊಳ್ಳುವ ವಿಚಾರದಲ್ಲಿ ಧನ ವಿನಿಯೋಗ, ಕೌಟುಂಬಿಕ ನೆಲೆಯಲ್ಲಿರುವಂತಹ ಭೂಮಿ ಸಂಬಂಧಪಟ್ಟ ವಿಚಾರದ ವ್ಯಾಜ್ಯದ ನಿವಾರಣೆಗಾಗಿ ಧನ ವಿನಿಯೋಗ. ಇವತ್ತು ಬಹಳ ಖರ್ಚು ಅಧಿಕವಾಗುವಂತಹ ದಿನ. ಅನಿವಾರ್ಯವಾಗಿ ಮಾಡಲೇಬೇಕಾದ ಅವಶ್ಯಕತೆಗಳು ಇರುತ್ತೆ. ಮೀನರಾಶಿಯವರು ಈ ದಿನ ಬಹಳ ಪೂರ್ವಾರ್ಜಿತ, ಪಿತ್ರಾರ್ಜಿತ, ಒಳ್ಳೆಯ ವಿಚಾರಗಳ ಬಗ್ಗೆ ಚಿಂತನೆಯನ್ನು ಮಾಡುವ ತೀರ್ಮಾನಗಳು ನೀವು ತೆಗೆದುಕೊಳ್ಳುವ ದಿನ. ಬಹುತೇಕವಾಗಿ ಶುಭ ಮತ್ತು ಅಶುಭ ಮಿಶ್ರಪ್ರದವಾದ ದಿನ ನಿಮ್ಮ ಪಾಲಿಗೆ ಈ ದಿನ. ತಾವು ಈ ದಿನ ಮಾಡಬೇಕಾದ ದೇವರ ಪ್ರಾರ್ಥನೆ, ದತ್ತಾತ್ರೇಯ ದೇವರ ಸೇವೆ ಮಾಡಿ. ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನೋ, ಮುಖ್ಯಪ್ರಾಣ ಆಂಜನೇಯ ದೇವರ ಸೇವೆಯನ್ನು ಮಾಡುವುದು ಒಳ್ಳೆಯದು.